ನಮಸ್ಕಾರ ಸ್ನೇಹಿತರೆ. ಎಷ್ಟು ಟ್ರೈ ಮಾಡಿದ್ರೂ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ವಾ? ಪದೇ ಪದೇ ನಿಮ್ಮ ಫೋಕಸ್ ಮೊಬೈಲ್ ಕಡೆಗೆ ಡೈವರ್ಟ್ ಆಗ್ತಾ ಇದೆಯಾ? ಮೋಟಿವೇಶ್ನಲ್ ವೀಡಿಯೋಸ್ನ ಎಷ್ಟೇ ನೋಡಿದ್ರೂ ಅದರ ಒಂದು ಇಂಪ್ಯಾಕ್ಟ್ ಕೇವಲ 5 ನಿಮಿಷ ಮಾತ್ರ ಇರ್ತಾ ಇದೆಯಾ? ಫ್ರೆಂಡ್ಸ್, ಏಜ್ 14 to 25 ಏನಿರುತ್ತೆ ಅಲ್ವಾ, ಈ ಏಜ್ನಲ್ಲೇ ನಿಮ್ಮ ಒಂದು ಲೈಫ್ ಇಂಪ್ರೂವ್ ಆಗಬಹುದು ಅಥವಾ ನಾಶವಾಗಬಹುದು. ಒಂದು ಸಲ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ, ಈಗ ನಾನು ಓದದೇ ಇದ್ದರೆ ಲೈಫ್ನಲ್ಲಿ ಏನು ಮಾಡಬೇಕು, ಫ್ಯೂಚರ್ನಲ್ಲಿ ನಾನು ಏನು ಮಾಡ್ತೀನಿ? ಪೇರೆಂಟ್ಸ್ ಮೇಲೆ ಎಷ್ಟು ದಿನ ಅಂತ ಡಿಪೆಂಡ್ ಆಗ್ತೀರಾ? ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ನಿಮಗೆ ಯಾವ ವಿದ್ಯೆ ಇವತ್ತು ತುಂಬ ಪೇನ್ಫುಲ್ ಅಂತ ಅನಿಸುತ್ತೋ ಅದೇ ಒಂದು ಪೇನ್ಫುಲ್ ಫ್ಯೂಚರ್ನಲ್ಲಿ ನಿಮ್ಮ ಒಂದು ಹ್ಯಾಪಿನೆಸ್ಗೆ ಕಾರಣವಾಗುತ್ತೆ. ನೀವು ಓದೋದಕ್ಕೆ ಪ್ಲ್ಯಾನ್ ಮಾಡ್ತೀರಾ, ನಾಳೆ ಓದ್ತೀನಿ, ನಾಳಿದ್ದು ಓದ್ತೀನಿ ಅಂತ ಎಲ್ಲಿ ತನಕ ಪೋಸ್ಟ್ಪೋನ್ ಮಾಡ್ತಾ ಇರ್ತೀರಾ? ಈ ರೀತಿಯೇ ಮಾಡಿದ್ರೆ ಯಾವತ್ತೂ ಒಂದಿನ ಸಾವು ಕೂಡ ಬಂದೇ ಬರುತ್ತೆ, ಆದರೆ ನಿಮ್ಮ ಒಂದು ಯಶಸ್ಸು ಮಾತ್ರ ಬಂದಿರಲ್ಲ. ನಿಮ್ಮ ಪೇರೆಂಟ್ಸ್ ನಿಮ್ಮ ಮೇಲೆ ಎಷ್ಟು ಹೋಪ್ ಇಟ್ಕೊಂಡಿರ್ತಾರೆ ಹೇಳಿ? ಎಷ್ಟು ಕನಸುಗಳನ್ನ ಕಟ್ಟಿರ್ತಾರೆ ಅವರು? ಅವರ ಸಣ್ಣ ಸಣ್ಣ ಸಂತೋಷಗಳನ್ನ, ಡ್ರೀಮ್ಸ್ನ ನಿಮಗಾಗಿ ತ್ಯಾಗ ಮಾಡಿರ್ತಾರೆ. ಅವರ ಭಾವನೆಗಳಿಗೆ ಒಂದು ಬೆಲೆ ಅನ್ನೋದೇ ಇಲ್ವಾ? ಪ್ರತಿ ಮಕ್ಕಳಿಗೆ ತಂದೆ ತಾಯಿ ನೋವು ಅರ್ಥ ಆಗೋದು ಯಾವಾಗ ಗೊತ್ತಾ? ಅವರು ಪೇರೆಂಟ್ ಆದಾಗ ಮಾತ್ರ. ಅವರು ಅಷ್ಟೊಂದು ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ, ನೀವು ಕೇವಲ 5 ನಿಮಿಷ ಕೂಡ ಓದೋಕ್ಕೆ ಆಗ್ತಾ ಇಲ್ವಾ? ನೀವು ಜೀವನದಲ್ಲಿ ಏನಾದರೂ ಸಾಧಿಸಬೇಕಂತಿದ್ದೀರಾ? ಹಾಗಿದ್ದರೆ ಈ ದಿನವೇ ಡಿಸೈಡ್ ಮಾಡಿ, ಇಲ್ಲವಾದರೆ ಜೀವನ ಪೂರ್ತಿ ಆಲೋಚನೆ ಮಾಡಿಕೊಂಡೇ ಇರ್ತೀರಾ. ನಿಮ್ಮ ಮೊಬೈಲ್ನಲ್ಲಿ ಯಾವುದು ನಿಮ್ಮ ಒಂದು ಗೋಲ್ಸ್ನ ರೀಚ್ ಆಗೋದಕ್ಕೆ ಅಡ್ಡಿ ಮಾಡ್ತಾ ಇದೆಯೋ ಅದನ್ನೆಲ್ಲ ಇವತ್ತೇ ಡಿಲೀಟ್ ಮಾಡಿಬಿಡಿ. ನೀವು ಸ್ಟಡೀಸ್ನಲ್ಲಿ ತುಂಬ ವೀಕ್ ಇದ್ದೀರಾ, ಪರವಾಗಿಲ್ಲ. ಕೆಲವರು ಹೇಳ್ತಾರೆ ಓದಬೇಕಂತಿದೆ ಆದರೆ ಫೋಕಸ್ ಮಾಡೋಕ್ಕಾಗಲ್ಲ ಅಂತ. ನಾನೇನು ಹೇಳ್ತೀನಿ ಅಂದರೆ, ಅಟ್ಲೀಸ್ಟ್ ಟ್ರೈ ಮಾಡಿ. ಒಂದು ವೇಳೆ 2 ನಿಮಿಷ ಟ್ರೈ ಮಾಡಿದರೆ ಮೆಲ್ಲಿಗೆ 2 ಗಂಟೆ ಓದಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸ್ವಲ್ಪನಾದರೂ ಟ್ರೈ ಮಾಡಿ. ನೀವು ಓದೋ ಥರ ಮಾಡೋ ಮೋಟಿವೇಶ್ನಲ್ ಸೋರ್ಸಸ್ನ ಹುಡುಕಿ, ಯಾವುದೋ ಒಂದು ಸಿಕ್ಕೇ ಸಿಗುತ್ತೆ. ನಿಮ್ಮನ್ನು ಫೇಲ್ಯೂರ್ ಅಂತ ಅಥವಾ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಅಂತ ಕರೆಯೋರ ಮೇಲೆ ರಿವೆಂಜ್ ತೀರ್ಸೋಕ್ಕಾದರೂ ನೀವು ಕಷ್ಟಪಟ್ಟು ಓದಲೇಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯ ತಿಳ್ಕೋಬೇಕಾಗುತ್ತೆ. ಓದಿ. ನಿಮ್ಮ ಪೇರೆಂಟ್ಸ್ಗೋಸ್ಕರನಾದರೂ ಓದೋದಕ್ಕೆ ಶುರು ಮಾಡಿ. ಲೈಫ್ನಲ್ಲಿ ಯಾವ ರೀತಿ ಪಾಯಿಂಟ್ಗೆ ನೀವು ರೀಚ್ ಆಗಬೇಕಂದ್ರೆ, ಜನ ನಿಮ್ಮನ್ನು ಬ್ಲಾಕ್ ಮಾಡೋದು ಬಿಟ್ಟು ನಿಮ್ಮ ಬಗ್ಗೆ ಸರ್ಚ್ ಮಾಡಬೇಕು. ಯಾವ ರೀತಿ ಬೆಳಿಬೇಕಂದ್ರೆ, ಒಂದು ಸಲ ಸಕ್ಸಸ್ ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ನೋಡಿದ್ರೆ ಜೀವನದಲ್ಲಿ ಯಾವತ್ತೂ ನೀವು ಹಿಂತಿರುಗಿ ನೋಡಲ್ಲ. ನೀವು ಎಲ್ಲಿ ಮಿಸ್ ಮಾಡ್ತಾ ಇದ್ದೀರಾ ಇದನ್ನು ಹುಡುಕಿ ಅದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಪ್ರತಿದಿನ ಪ್ರತಿ ನಿಮಿಷ ಕಷ್ಟಪಡಿ. ನಿಮ್ಮ ಕಷ್ಟ ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ. ನೀವು ಇಲ್ಲಿವರೆಗೂ ಆ್ಯಾವ್ರೇಜ್ ಆಗಿ ಉಳಿದಿದ್ದೀರಾ ಅಂದರೆ ನೀವು ಜಸ್ಟ್ ಟ್ರೈ ಮಾಡಿಲ್ಲ ಅಷ್ಟೇ. ಯಾರು ನಂಬಿದ್ರು ಬಿಟ್ಟರು, ನಿನ್ನನ್ನು ನೀನು ನಂಬು. ಇವಾಗಿನಿಂದನಾದರೂ ಟ್ರೈ ಮಾಡು, ಪ್ರಯತ್ನ ಪಟ್ಟವರು ಯಾವತ್ತೂ ಸೋಲಿಲ್ಲ. ನಿಮ್ಮ ರಿಸಲ್ಟ್ಸ್ ಬಂದಾಗ ನಿಮಗೆ ಒಂದು ಸ್ಫೂರ್ತಿದಾಯಕ ಅನುಭವವಾಗುತ್ತೆ. ಇಷ್ಟೊಂದು ವೀಡಿಯೋಸ್ ಇರೋವಾಗ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೇ ತಪ್ಪದೇ ನೀವು ಬೇರೆಯವ್ರಿಗಿಂತ ಭಿನ್ನವಾಗಿ ಯೋಚಿಸ್ತಿದ್ದೀರಾ ಎಂದು ಅರ್ಥ. ನಿಮ್ಮಲ್ಲೂ ಸಾಧಿಸಬೇಕನ್ನೋ ಛಲ ಇದೆ ಎಂದು ಅರ್ಥ. ಯಾವತ್ತೂ ಕಲಿಯೋದನ್ನು ನಿಲ್ಲಿಸಬೇಡಿ, ಯಾಕಂದರೆ ಜೀವನ ಎಂದಿಗೂ ಕಲಿಸೋದನ್ನು ನಿಲ್ಲಿಸೋದಿಲ್ಲ. ವಿದ್ಯೆಗಿಂತ ಒಳ್ಳೆ ಮಿತ್ರ ಯಾರೂ ಇಲ್ಲ. ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರಾಗಲಿ ಸಂಬಂಧಿಕರಾಗಲಿ ಕೈ ಬಿಟ್ಟರೂ ಕಲಿತ ವಿದ್ಯೆ ಯಾವತ್ತೂ ಕೈ ಬಿಡಲ್ಲ. ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಯುತವಾದ ಒಂದು ಆಯುಧ ಇದೆ ಅಂದರೆ ಅದು ಶಿಕ್ಷಣ ಮಾತ್ರ. ಅದು ಈ ಜಗತ್ತನ್ನೇ ಬದಲಾಯಿಸಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.